ನಮಸ್ಕಾರ ಅಭ್ಯರ್ಥಿಗಳೇ, ನಮ್ಮ ಚಾನಲ್ಗೆ ಸ್ವಾಗತ. ಈಗಾಗಲೇ BEd ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೀತಾ ಇದೆ. ನಾಳೆಗೆ ನಿಮ್ಮ ಕೊನೆ ದಿನಾಂಕ ಇರುತ್ತೆ. ನಾಳೆಗೆ ಕೊನೆ ದಿನಾಂಕ ಮುಗಿದ ಮೇಲೆ ಮುಂದಿನ ಪ್ರಕ್ರಿಯೆ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನು ಈಗಾಗಲೇ ಅವರು ಸ್ಕೆಡ್ಯೂಲನ್ನು ರಿಲೀಸ್ ಮಾಡಿದ್ದಾರೆ. ಆ ಒಂದು ಸ್ಕೆಡ್ಯೂಲ್ಗೆ ತಕ್ಕಂತೆ ಏನಂತಂದರೆ ಏನು ಮಾಡ್ತಾರೆ ಅಂತಂದರೆ ಅವರು ಒಂದು ಪ್ರೊಸೀಜರನ್ನು ಕಂಪ್ಲೀಟ್ ಮಾಡ್ತಾರೆ. ಸೊ ಈಗಾಗಲೇ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿರುವಂಥ ಅಭ್ಯರ್ಥಿಗಳು ಮುಂದಿನ ಏನು ಮಾಡಬೇಕು ಅಂತ ವೇಟ್ ಮಾಡ್ತಾ ಇದ್ದಾರೆ. ಸೊ ನೀವುಗಳಿಗೆ ಏನು ಮಾಡ್ಬೋದು ಅಂತಂದರೆ ಈಗಾಗಲೇ ಕೊಟ್ಟಿರುವಂಥ ಒಂದು ಸ್ಕೆಡ್ಯೂಲ್ ನೋಡ್ಕೋಬೇಕಾಗತ್ತೆ. ಈ ಒಂದು ಸ್ಕೆಡ್ಯೂಲ್ನ ಪ್ರಕಾರ ಏನಂತಂದರೆ 21ರಿಂದ 30ನೇ ತಾರೀಕು ತನಕ ನಿಮ್ಗಳಿಗೆ ಏನು ಮಾಡ್ತಾರೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಪರಿಶೀಲನೆ ಮಾಡೋದನ್ನು ಮಾಡ್ತಾರೆ. ಸೊ ನಾಳೆಗೆ ಅದು ಕೊನೆ ದಿನಾಂಕ ಆಗುತ್ತೆ. ಅದನಂತರ 4ನೇ ಪಾಯಿಂಟ್ ನೀವು ಇಲ್ಲಿ ನೋಡ್ಬೋದು, ವಿದ್ಯಾರ್ಥಿಗಳಿಗೆ ಕಾಲೇಜು ಆಪ್ಷನ್ ಎಂಟ್ರಿ ಬದಲಾವಣೆಗೆ ಅವಕಾಶ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನು ಮಾಡ್ತಾರೆ ಅಂದರೆ ಆಪ್ಷನ್ ಎಂಟ್ರಿ ಮಾಡಬೇಕಾಗತ್ತೆ. ನೀವು ಕಾಲೇಜುಗಳನ್ನು ನೀವು ಇಲ್ಲಿ ಆಪ್ಷನ್ ಎಂಟ್ರಿ ಮಾಡ್ತೀರಾ, ಅದು 1ರಿಂದ 3ನೇ ತಾರೀಕು ತನಕ ಇರುತ್ತೆ. ಈ 1ರಿಂದ 3ನೇ ತಾರೀಕು ತನಕ ನಿಮಗೆ ಬೇಕಾಗಿರುವಂಥ ಕಾಲೇಜುಗಳನ್ನು ಇಲ್ಲಿ ನೀವು ಆಪ್ಷನ್ ಎಂಟ್ರಿ ಮಾಡ್ತೀರಾ. ಸೊ ಆಪ್ಷನ್ ಎಂಟ್ರಿ ಮಾಡಿದ ಮೇಲೆ ನಿಮಗೆ CEC ವತಿಯಿಂದ ಏನು ಮಾಡ್ತಾರೆ ಅಂದರೆ 6ನೇ ತಾರೀಕಿಗೆ ಮೊದಲ ಒಂದು ಸುತ್ತಿನ ಸೀಟ್ ಹಂಚಿಕೆ ಪಟ್ಟಿಯನ್ನು ಬಿಡುಗಡೆ ಮಾಡ್ತಾರೆ. ಸೊ 6ನೇ ತಾರೀಕಿಗೆ ನಿಮಗೆ ಸೀಟು ಹಂಚಿಕೆ ಮೊದಲ ಪಟ್ಟಿಯನ್ನು ಬಿಡುಗಡೆ ಮಾಡ್ತಾರೆ. ಸೊ ಆ ಒಂದು ಮೊದಲನ ಪಟ್ಟಿಯನ್ನು ಬಿಡುಗಡೆ ಮಾಡಿದ ಮೇಲೆ ಅಭ್ಯರ್ಥಿಗಳಿಗೆ ಜಿಲ್ಲಾ ವ್ಯವಸ್ಥಾಪಕ ಕಚೇರಿಗಳಲ್ಲಿ ಪ್ರವೇಶ ಪತ್ರವನ್ನು ವಿತರಣೆ ಮಾಡ್ತಾರೆ. ಅಂದರೆ ಅಡ್ಮಿಷನ್ ಸ್ಲಿಪ್ಪನ್ನು ಇಲ್ಲಿ ಬಿಡುಗಡೆ ಮಾಡ್ತಾರೆ 7ರಿಂದ 10ನೇ ತಾರೀಕು ತನಕ. ಓಕೆ, ಸೊ ಆ ಒಂದು ಅಡ್ಮಿಷನ್ಸ್ ಸ್ಲಿಪ್ಸ್ಗಳನ್ನು ವಿದ್ಯಾರ್ಥಿಗಳು ಪಡ್ಕೊಂಡ ಮೇಲೆ 13ನೇ ತಾರೀಕು ತನಕ ನಿಮಗೆ ಕೊನೆ ದಿನಾಂಕಗಳನ್ನು ಕೊಟ್ಟಿರ್ತಾರೆ ಈ ಒಂದು ಸ್ಲಿಪ್ಪನ್ನು ಪಡ್ಕೊಳ್ಳಿಕ್ಕೆ. ಇದಾದ ಮೇಲೆ 16ನೇ ತಾರೀಕಿಗೆ CEC ಮೊದಲನೇ ಸುತ್ತಿನ ಸೀಟು ಹಂಚಿಕೆ ಪ್ರಕ್ರಿಯೆ ನಂತರ ಉಳಿದ ಸೀಟ್ ಮ್ಯಾಟ್ರಿಕ್ಸನ್ನು 16ನೇ ತಾರೀಕಿಗೆ ಬಿಡುಗಡೆ ಮಾಡ್ತಾರೆ. ಅದೇ ರೀತಿಯಾಗಿ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಇಲ್ಲಿ ಕಂಟಿನ್ಯೂಸ್ 2ನೇ ಸುತ್ತು 3ನೇ ಸುತ್ತು ಅಂತ ಆಗ್ತಾ ಹೋಗುತ್ತೆ.